ವೀಕ್ಷಕರೇ, ಸ್ಟಾಕ್ ಮಾರ್ಕೆಟ್ನಲ್ಲಿ ಅನೇಕ ಕಾರಣಗಳಿಗೋಸ್ಕರ ಕೆಲವೊಮ್ಮೆ ಡೌನ್ ಟ್ರೆಂಡ್ ಇರುತ್ತೆ, ಸ್ಟಾಕ್ ಸೂಚ್ಯಂಕಗಳು ಬೀಳ್ತಾ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಇನ್ವೆಸ್ಟರ್ಸಲ್ಲಿ ಎರಡು ಕ್ಯಾಟಗರಿಗಳನ್ನು ನೋಡ್ಬೋದು. ಒಂದಷ್ಟು ಮಂದಿ ತುಂಬ ಪ್ಯಾನಿಕ್ ಆಗಿ ಇರೋ ಶೇರನ್ನು ಸೇಲ್ ಮಾಡ್ತಾರೆ, ಮ್ಯೂಚುವಲ್ ಫಂಡ್ ಸಿಪ್ಪನ್ನು ಡಿಸ್ಕಂಟಿನ್ಯೂ ಮಾಡ್ತಾರೆ, ಅವರ ಪೋರ್ಟ್ಫೋಲಿಯೋ ರೆಡ್ ಆಗಿರೋದನ್ನ ನೋಡಿ ಕಂಗಾಲಾಗಿ ಹೋಗ್ತಾರೆ. ಇನ್ನೊಂದು ಕ್ಯಾಟಗರಿಯವರು ಏನು ಮಾಡ್ತಾರೆ ಅಂದರೆ ಅದೇ ಸಂದರ್ಭದಲ್ಲಿ ಒಳ್ಳೊಳ್ಳೆ ಸ್ಟಾಕನ್ನು ಬೈ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ, ಅವರು ರಿಚ್ ಆಗಿ ಹೋಗ್ತಾರೆ. ಸೊ ಹಾಗಾದರೆ ಮಿಡ್ಲ್ ಕ್ಲಾಸ್ನವರು ಯಾಕೆ ಪ್ಯಾನಿಕ್ ಆಗ್ತಾರೆ? ಯಾಕೆ ರಿಚ್ ಇನ್ವೆಸ್ಟರ್ಸ್ ಅಥವಾ ಸ್ಮಾರ್ಟಾಗಿ ಇನ್ವೆಸ್ಟ್ ಮಾಡೋರು ಇನ್ವೆಸ್ಟ್ ಮಾಡ್ತಾರೆ, ಮಾರ್ಕೆಟ್ ಡೌನ್ ಟ್ರೆಂಡ್ ಎಲ್ಲ ಇದ್ದಾಗ ಕೂಡ ಆ ಒಂದು ಡಿಸಿಷನ್ನ ಯಾಕೆ ತಗೋತಾರೆ ಇತ್ಯಾದಿ ವಿಚಾರಗಳ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಸಾಕಷ್ಟು ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಕೌಟಿಲ್ಯ ಕ್ಯಾಪಿಟಲ್ ಸ್ಥಾಪಕರಾದ ಅಶೋಕ್ ದೇವಾನಂಪ್ರಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ಅಶೋಕ್ ಸರ್. ಸೊ ಅಂದಹಾಗೆ ಮಾರ್ಕೆಟ್ ಡೌನ್ ಇದ್ದಾಗ ಪ್ರತಿ ಸರಿ ಇದು ಬಂದುಬಿಡುತ್ತೆ, ಮಿಡ್ಲ್ ಕ್ಲಾಸ್ನವರು ಪ್ಯಾನಿಕ್ ಆಗುವಂಥದ್ದು. ನಮಗೂ ಎಷ್ಟೋ ಫೋನ್ ಕಾಲ್ಗಳು ಬರುತ್ತೆ, ಸರ್ ಮಾರ್ಕೆಟ್ ಡೌನ್ ಆಗಿದೆ ಏನು ಮಾಡೋದು ಅನ್ನುವಂಥದ್ದು. ಸೊ ತಜ್ಞರಾಗಿ ಏನು ಹೇಳ್ತೀರಿ ಅನ್ನುವಂಥದ್ದು. ಸರ್ ನೋಡಿ, ಇಂಗ್ಲೀಷಲ್ಲಿ ಒಂದು ಡೈಲಾಗ್ ಇದೆ, ಪ್ರೈಸ್ ಈಸ್ ವಾಟ್ ಯು ಪೇ, ವ್ಯಾಲ್ಯೂ ಇಸ್ ವಾಟ್ ಯು ಗೆಟ್ ಅಂತ. ಓಕೆ, ಅದನ್ನು ಕನ್ನಡದಲ್ಲಿ ಹೇಳಕ್ಕೆ ಬರಲ್ಲ ನನಗೆ. ಐ ಹೋಪ್ ಇಟ್ಸ್ ವೆರಿ ಸಿಂಪಲ್. ಸೊ ವಿಷಯ ಏನು ಅಂದರೆ, ಮಾರ್ಕೆಟ್ ಬೀಳುತ್ತಲ್ಲ ಆ ಒಂದು ಟೈಮಲ್ಲಿ ಪ್ಯಾನಿಕ್ ಸಿಚುವೇಶನ್ ಬರುತ್ತಲ್ಲ, ಎಲ್ಲರೂ ಹೆದರ್ಕೊಳ್ತಾರೆ. ಯಾಕಂದರೆ ಅವರು ಹಣ ಹೂಡಿಕೆ ಮಾಡಿರ್ತಾರೆ. ನನ್ನ ಪ್ರಕಾರ ಯಾರು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡಿರ್ತಾರಲ್ಲ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ. 5 ವರ್ಷ 10 ವರ್ಷ ಹೊರೈಸನ್ ಇಟ್ಕೊಂಡು ಪ್ಲ್ಯಾನ್ ಮಾಡ್ತಾರಲ್ಲ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ. ಶಾರ್ಟ್ ಟರ್ಮ್ ಇದೇನೋ ಬಿತ್ತು, ನನಗೆ ಸಂಬಂಧ ಇಲ್ಲ, ಬಿಟ್ಟಾಕು ಅಂತ ಆರಾಮಾಗಿರ್ತಾರೆ. ಬಿಸ್ನೆಸ್ ಫಂಡಮೆಂಟಲ್ ಸ್ಟ್ರಾಂಗ್ ಇದ್ದರೆ, ಯಾಕಂದರೆ ಬಿಸ್ನೆಸ್ ಕರೆಕ್ಟಾಗಿದ್ದರೆ ಪ್ರೈಸ್ ಆಟೋಮೆಟಿಕ್ ಬಂದ್ಬಿಡತ್ತೆ, ಅದು ಸರ್ವೇ ಸಾಮಾನ್ಯ. ಕ್ಲಾಸಿಕ್ ಎಕ್ಸಾಂಪಲ್ ಕೋವಿಡ್. ಮಾರ್ಚ್ 2020ರಲ್ಲಿ ಲಾಕ್ಡೌನ್ ಆದಾಗ ಆ ತಿಂಗಳು ಮಾರ್ಕೆಟು ಬರೋಬ್ಬರಿ 25% ಬಿತ್ತು. ಒಂದೇ ತಿಂಗಳಲ್ಲಿ ಮಾರ್ಕೆಟ್ ಓವರಾಲ್ ಆ ಒಂದು ವರ್ಷ ನನ್ನ ಪ್ರಕಾರ ಒಂದು 30-40% ಡ್ರಾಪ್ ಆಗಿ ಕೊನೆಗೆ ಮಾರ್ಕೆಟ್ ಲೈಫ್ ಟೈಮ್ ಹೈ ಹೊಡ್ಕೊಂಡು ಎಲ್ಲೋ ಹೊಟ್ಟೋಯ್ತು. ಆ ಟೈಮಲ್ಲಿ ಯಾರ್ಯಾರು ಪ್ಯಾನಿಕ್ ಆಗಿದ್ರೋ ಅವರೆಲ್ಲರೂ ಮಾರ್ಕೊಂಡು ನಷ್ಟದಲ್ಲಿ ಎಕ್ಸಿಟ್ ಆದರು. ಯಾರ್ಯಾರು ಕಾಮಾಗಿದ್ರು ಅವರೆಲ್ಲ 3 ಪಟ್ಟು 4 ಪಟ್ಟು ಹಣ ಮಾಡಿದ್ರು. ಸೊ ಇಂಗ್ಲೀಷ್ನಲ್ಲಿ ಇನ್ನೊಂದು ಮಾತಿದೆ, ಶೇರ್ ಮಾರ್ಕೆಟ್ ಈಸ್ ಎ ಪ್ಲೇಸ್ ವೇರ್ ಮನಿ ಮೂವ್ಸ್ ಫ್ರಮ್ ದಿ ಫಿಯರ್ಫುಲ್ ಟು ದ ಫಿಯರ್ಲೆಸ್, ಮೂವ್ಸ್ ಫ್ರಮ್ ದ ಮೋಸ್ಟ್ ಇಂಪೇಷಂಟ್ ಟು ದ ಮೋಸ್ಟ್ ಪೇಷಂಟ್ ಅಂತ. ಯಾವನಿಗೆ ತಾಳ್ಮೆ ಇರಲ್ವೋ ಅವನಿಂದ ತಾಳ್ಮೆ ಇರೋವನಿಗೆ ಹಣ ಟ್ರಾನ್ಸ್ಫರ್ ಮಾಡೋ ಅಂತ ಒಂದು ಮಾರ್ಕೆಟೇ ಶೇರ್ ಮಾರ್ಕೆಟು ಅಂತ. ಓಕೆ, ಈಗ ಫಾರ್ ಎಕ್ಸಾಂಪಲ್ SIP ಮಾಡ್ತೀರಾ ಅಂತ ಇಟ್ಕೊಳ್ಳಿ. SIPಯಲ್ಲಿ ಸಮಸ್ಯೆನೇ ಇಲ್ಲ. SIP ಟೆಕ್ನಿಕಲಿ ಡಿಸೈನ್ ಆಗಿರೋದೇ ಬೇರ್ ಮಾರ್ಕೆಟಲ್ಲಿ ಜಾಸ್ತಿ ದುಡ್ಡು ಮಾಡಲಿಕ್ಕೆ. ನೀವು ತಿಂಗಳ ಒಂದು ಅಮೌಂಟ್ 10,000, 20,000, 50,000 ಎಷ್ಟೇ ಹಾಕಿದ್ರೂ ಕೂಡ ಅದು ಎರಡೂ ಮಾರ್ಕೆಟಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಮಾರ್ಕೆಟ್ ಮೇಲೆ ಹೋದಾಗ ಆಟೋಮೆಟಿಕ್ಕಾಗಿ ನೀವು ಹಾಕಿರೋ ದುಡ್ಡು ಜಾಸ್ತಿ ರೇಟಿಗೆ ಹೋಗುತ್ತೆ, ಅಥವಾ ಮಾರ್ಕೆಟ್ ಕೆಳಗೆ ಬಿದ್ದಾಗ ನೀವು ಕೊಂಡ್ಕೊಳ್ಳೋ ಹೊಸ ವಸ್ತು ಬೆಲೆ ಚೀಪಾಗಿ ಸಿಗುತ್ತೆ. ಸೊ ಎರಡೂ ಸನ್ನಿವೇಶ ನಿಮ್ಗೆ ಒಳ್ಳೇದೇ. ಸೊ ಆ SIP ಅನ್ನೋ ಪ್ರಾಡಕ್ಟ್ ಬೇರೆ. SIP ಈಸ್ ಆಟೋಮೆಟಿಕಲಿ ಡಿಸೈನ್ ಫಾರ್ ಫಾಲಿಂಗ್ ಮಾರ್ಕೆಟ್ಸ್. ಆದರೂ ಕೂಡ ಎಷ್ಟೋ ಜನ ದಡ್ರು. ಹೌದು, ಈಗ ಡೇಟಾ ಹೇಳ್ತಾರೆ ಮ್ಯೂಚುವಲ್ ಫಂಡ್ ಎಲ್ಲ ಡೌನ್ ಆಗಿದೆ. ಎಷ್ಟೊಂದು ಜನ SIP ನಿಲ್ಲಿಸ್ತಾ ಇದ್ದಾರೆ. ಅದು ಬ್ಲೆಂಡರ್. ಆಕ್ಚುಲಿ ಅದು ಪಾಸಿಟಿವ್ ಆಗಿರುತ್ತೆ, ಯೂನಿಟ್ ಜಾಸ್ತಿ ಆಗುತ್ತೆ, ಅದು ಅರ್ಥನೇ ಮಾಡ್ಕೊಡಲ್ಲ. ಕರೆಕ್ಟ್. ಈಗ ಸಪೋಸ್ ಒಂದು ಕ್ರಿಕೆಟ್ ಮ್ಯಾಚ್, IPL ಮ್ಯಾಚ್ ನಡೀತಿದೆ, ಫಸ್ಟ್ ಒಂದು 3 ವಿಕೆಟ್ ಬೀಳುತ್ತೆ, ಆಟೋಮೆಟಿಕ್ ಮಿಡ್ಲ್ ಆರ್ಡರ್ ಸ್ಲೋ ಸಿಂಗಲ್ಸ್ ಆಡ್ತಾರೆ, ಸಹಜ ಅದು. ಲಾಸ್ಟ್ 5 ಓವರ್ ಹೊಡೆದು ಬಿಸಾಕ್ತಾರೆ ರನ್ಸ್ಗಳನ್ನ. ಅದೇ ತರ ಪ್ಯಾನಿಕ್ ಆಗಬೇಕಾಗಿಲ್ಲ. ಆ ಟೈಮಲ್ಲಿ ಟರ್ಬುಲೆನ್ಸ್ ಇದ್ದೇ ಇರುತ್ತೆ. ಆ ಟೈಮಲ್ಲಿ ಕಾಮ್ ಆಗಿದ್ರೆ ಆಟೋಮೆಟಿಕಲಿ ಪಾಸಿಂಗ್ ಕ್ಲೌಡ್ ಇದ್ದಂಗೆ ಮತ್ತೆ ಆಕಾಶ ಕ್ಲಿಯರ್ ಆಗಿ ಕಾಣುತ್ತೆ. ಸೊ ಇವ್ರೇನು ಮಾಡ್ತಾರೆ, ಅದು ಆ ಪ್ರೆಷರಲ್ಲಿ ಮಾರ್ಕೊಂಡು ಬಿಡ್ತಾರೆ. ಸೊ ದಟ್ ಈಸ್ ವೇರ್ ಮನಿ ಮೂವ್ಸ್ ಫ್ರಮ್ ಇಂಪೇಷಂಟ್ ಟು ಪೇಷಂಟ್. ಸಹನೆ ಕಡಿಮೆ ಇರೋರಿಂದ ಸಹನೆ ಜಾಸ್ತಿ ಇರೋರಿಗೆ ಹಣ ವರ್ಗಾವಣೆ ಆಗಿಬಿಡುತ್ತೆ. ಸೊ ದ್ಯಾಟ್ ಈಸ್ ದ ಫಂಡಮೆಂಟಲ್ ಪ್ರಾಬ್ಲಮ್. ಬಟ್ SIP ಬಿಟ್ಟು ಬೇರೆ ಅಸೆಟ್ ಕ್ಲಾಸಸ್ ತೊಗೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ ಈಕ್ವಿಟಿ ತೊಗೊಳ್ಳಿ. ಈಕ್ವಿಟಿ ಮಾರ್ಕೆಟಲ್ಲಿ ಆಟೋಮೆಟಿಕ್ಕಾಗಿ ಸ್ಟಾಕ್ಸ್ ಬೀಳುತ್ತೆ. ಮಾರ್ಕೆಟ್ ಬೇರಿಶ್ನೆಸ್ ಇದ್ದಾಗ, ಮಾರ್ಕೆಟ್ ನೆಗೆಟಿವ್ ಸೆಂಟಿಮೆಂಟ್ ಇದ್ದಾಗ, ಅಥವಾ ಈ ವಾರ್ ನಡೆದಾಗ, ಇಂಥ ಒಂದು ಸನ್ನಿವೇಶದಲ್ಲಿ ಮಾರ್ಕೆಟ್ ಬೀಳೋ ಸರ್ವೇ ಸಾಮಾನ್ಯ. ಆದರೆ ಆಫ್ಟರ್ ಸಮ್ ಟೈಮ್ ಅದು ಆಟೋಮೆಟಿಕ್ ರಿಕವರ್ ಆಗಿಬಿಡುತ್ತೆ. ಹಿಸ್ಟರಿ ಆಸ್ ಆಲ್ವೇಸ್ ಪ್ರೂವನ್ ಅಂತೀವಲ್ಲ. ನೀವು ಯಾವುದೇ ಒಂದು ಕ್ರೈಸಿಸ್ ತಗೊಳ್ಳಿ, 2000.com ಕ್ರೈಸಿಸ್ ತಗೊಳ್ಳಿ, 2008 ಸಪ್ರೇಮ್ ಕ್ರೈಸಿಸ್ ತಗೊಳ್ಳಿ, 2013 ಗ್ರೀಸ್ ಕ್ರೈಸಿಸ್ ತಗೊಳ್ಳಿ, 2020 ಕೋವಿಡ್ ತಗೊಳ್ಳಿ, ಎಲ್ಲ ಮಾರ್ಕೆಟ್ ಬಿದ್ದು ಮುತ್ಕೊಟ್ಕೊಂಡು ಲೈಫ್ ಟೈಮ್ ಹೈ ಹೋಗಿ ಮಾರ್ಕೆಟು ಕೊನೆಗೆ ಜನಗಳ ಊಹೆಗಿಂತ ಹೆಚ್ಚಿಗೆ ದುಡ್ಡು ಕೊಟ್ಬಿಡ್ತು.
ಇವತ್ತು ಮಾರ್ಕೆಟ್ ಕೊಟ್ಟಷ್ಟು ವೆಲ್ತ್ ಪ್ರಪಂಚ ದೇಶಗಳಲ್ಲಿ ಯಾವ ಅಸೆಟ್ ಕ್ಲಾಸು ಕೊಟ್ಟಿಲ್ಲ. ಯಾರಿಗೆ ಸಹನೆ, ತಾಳ್ಮೆ, ಲಾಂಗ್ ಟರ್ಮ್ ವಿಷನ್ ಇರುತ್ತೋ ಅವ್ರು ಈಕ್ವಿಟಿಗೆ ಹಾಕಬೇಕು. ಯಾರಿಗೆ ಲಾಂಗ್ ಟರ್ಮ್ ಸಹನೆ ಇಲ್ವೋ, ಆ ಪೇಷನ್ಸ್ ಅನ್ನೋದಿಲ್ವೋ, ಅವ್ರು ಬಂಗಾರದಲ್ಲಿ ಹಾಕಬೇಕು. ಬಟ್ ರಿಟರ್ನ್ ಅಷ್ಟೇ ಬರುತ್ತೆ. ರಿಟರ್ನ್ 10 ರೂಪಾಯಿ ಬಡ್ಡಿಗಿಂತ ಕಡಿಮೆನೇ ಬರೋದು. ಬಂಗಾರ ಯಾವತ್ತೂ ನಿಮಗೆ ಜಾಸ್ತಿ ಕೊಡಲ್ಲ. ಬಂಗಾರ ಮ್ಯಾಕ್ಸಿಮಮ್ ವರ್ಸ್ಟ್ ಕೇಸ್ ₹1 ಬಡ್ಡಿ ಕೊಡುತ್ತೆ ತಿಂಗಳಿಗೆ, ಅದ್ರ ಮೇಲೆ ಕೊಡಲ್ಲ ನಿಮಗೆ. ನನ್ನ ಪ್ರಕಾರ ಸಿಂಗಲ್ ಡಿಜಿಟ್ ಗ್ರೋತೆ ಗೋಲ್ಡ್. ಇವಾಗ ಆಗಿರೋ ರ್ಯಾಲಿ ನೋಡಿದ್ಮೇಲೆ ಬಂಗಾರ ಐ ಡೋಂಟ್ ಥಿಂಕ್ ಇಟ್ ವಿಲ್ ರ್ಯಾಲಿ ಸೋ ಮಚ್ ಅಗೇನ್. ಅದ್ರ ಟೈಮ್ ಮುಗೀತು. ಸಿಲ್ವರ್ ಟೈಮ್ ಅಂತೂ ನನ್ನ ಪ್ರಕಾರ ಮುಗ್ದೇ ಹೋಯಿತು. 40 ವರ್ಷಗಳಲ್ಲಿ ಆಗದೆ ಇರೋ ಒಂದು ಟರ್ನ್ ಅರೌಂಡ್ 40 ದಿನದಲ್ಲಿ ಆಗೋಯ್ತು ಸಿಲ್ವರಲ್ಲಿ. ಇನ್ನು 40 ವರ್ಷ ಕಾಯ್ಬೇಕಾದ್ರೆ ನನಗೆ ಗೊತ್ತಿಲ್ಲ. ಯಾಕೆ ಅಂದರೆ ರೀಸೆಂಟಾಗಿ ಡೌನು ಆಗಿದೆ ಸಿಲ್ವರ್ ಪ್ರೈಸ್. ಡೌನ್ ಆಗಿದೆ. ಸಿಲ್ವರ್ ಕನ್ಸಂಪ್ಷನ್ ನಿಮ್ಮ ಇಂಡಸ್ಟ್ರಿ ಕನ್ಸಂಪ್ಷನ್ ಜಾಸ್ತಿ ಆಯ್ತಲ್ಲ, ಅದರಿಂದ ಏನಾದರೂ ಅದಕ್ಕೆ ಪುಷ್ ಬರುತ್ತೆ ನನ್ನ ಪ್ರಕಾರ. ಅಸೆಟ್ ಕ್ಲಾಸ್ ಆಗಿ ಅದು ಜ್ಯುವೆಲರಿ ಆಗಿ ಟ್ರೀಟ್ ಆಗ್ತಿಲ್ಲ ಎನಿವೆ. 55% ಆಲ್ರೆಡಿ ಇಂಡಸ್ಟ್ರಿಯಲ್ ಕನ್ಸಂಪ್ಷನ್. ಬಟ್ ಬಂಗಾರ ಹಂಗಲ್ಲ. ಬಂಗಾರ ಈಸ್ ಓನ್ಲಿ ಜ್ಯುವೆಲ್ ಆ್ಯಂಡ್ ಸ್ಟ್ರಾಟಜಿಕ್ ಪ್ರೊಟೆಕ್ಷನ್ ಅಸೆಟ್ ಅದು. ಕರೆಕ್ಟ್. ಸೊ ಹಾಗಾಗಿ ಈ ಒಂದು ಮಾರ್ಕೆಟ್ ರಿಯಾಕ್ಷನ್ಗಳು ಸರ್ವೇ ಸಾಮಾನ್ಯ. ಫಾರ್ ಎಕ್ಸಾಂಪಲ್ ಲಾಸ್ಟ್ 1 ವರ್ಷದಲ್ಲಿ ಮಾರ್ಕೆಟ್ ಏನೂ ಮಾಡೇ ಇಲ್ಲ. ಸುಮಾರು 30 ತಿಂಗಳಾಯಿತು ಸರ್. ಹೌದು. ಮಾರ್ಕೆಟು ಲೈಫ್ ಟೈಮ್ ಹೈನ ಮುತ್ಕೊಟ್ಟು ಆ ಲೊಕೇಶನ್ ಮತ್ತೆ ಹೋಗಿ ನೋ ರಿಟರ್ನ್. ನನಗಿರೋದು 2 ರಿಸ್ಕ್ ಇವತ್ತು. ಒಂದ ಲೈಫ್ ಟೈಮ್ ಹೈ ಬ್ರೇಕ್ ಮಾಡಬೇಕು, ಅದಾದ್ಮೇಲೆ ಇನ್ನೊಂದು ಹೈ ಬರ್ತಾ ಇದೆ, ಅದೊಂದು ಡೇಂಜರ್ ಇದೆ ಸೆನ್ಸೆಕ್ಸ್ಗೆ. 1 ಲಕ್ಷ. ಹಾಂ, ಲಾಸ್ಟ್ ಟೈಮ್ ನೀವು ಹೇಳಿದಿರ ಆ್ಯಕ್ಚುಲಿ. ಆ 2 ಬ್ರೇಕ್ ಮಾಡಿದೆ ಆಕಾಶ, ಓಪನ್ ಸ್ಕೈ ಹೋಗುತ್ತೆ ಮಾರ್ಕೆಟು. GST ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. GST ಕಲೆಕ್ಷನ್ 1 ತಿಂಗಳು ಮಿಸ್ ಆಗಿಲ್ಲ. ಪ್ರತಿ ವರ್ಷ ಸೇಮ್ ಮಂತ್ ಲಾಸ್ಟ್ ಇಯರ್ಗಿಂತ ಜಾಸ್ತಿ ಬರ್ತಾ ಇದೆ. ಕರೆಕ್ಟ್. ಅಲ್ಲ, ನನಗೆ ಅದೇ ಆಶ್ಚರ್ಯ ಆಗೋದು ಇಂಡಿಯಾದ್ದು. ಈಗ ಇಷ್ಟೆಲ್ಲ ಅನ್ಸರ್ಟನಿಟೀಸು, ವಾರು, ಕ್ರೂಡ್ ಆಯಿಲ್ ಪ್ರೈಸ್ ಇನ್ಕ್ರೀಸು, ಇನ್ಫ್ಲೇಷನ್ನು, ಇದೆಲ್ಲದ ಮಧ್ಯೆ ಕೂಡ GST ಕಲೆಕ್ಷನ್ ಮಾತ್ರ ಇಂಪ್ರೂವ್ ಆಗ್ತಾ ಇದೆ ಅಂತ ಸರ್. ಅದೇ ನನಗೆ ಪಲ್ಸ್ ರೇಟ್. ಸೊ ಇದೇ ಹೋಪ್ ಮಾರ್ಕೆಟ್ಗೂ ಈಗ 1 ಲಕ್ಷ ಆಗುತ್ತೆ ಅನ್ನೋಕೆ ಹೋಪ್ ಅಂತೀರ ನೀವು? ಇನ್ನೂ 2 ಇದೆ. ಅದೊಂದೇ ಅಲ್ಲ, ಒಂದು GST, ಅದೊಂದು ಇದು, 2ನೇದು ನಿಮ್ಮ SIP 26,000 ಕೋಟಿ ಬರ್ತಾ ಇದೆ. ಕರೆಕ್ಟ್. ನಾನು ಬರ್ಕೊಳ್ಳಿ, ಇನ್ನೊಂದು 15-20 ವರ್ಷಕ್ಕೆ ಅದು 1,00,000 ಕೋಟಿ ಬರುತ್ತೆ ತಿಂಗಳಿಗೆ SIP. ವಾವ್. ಇವತ್ತು ಡೈಲಿ ಹತ್ತತ್ರ 1,000 ಕೋಟಿ ಪರ್ ಡೇ. ಪರ್ ಡೇ 1,000 ಕೋಟಿ. 1,000 ಕೋಟಿ 26,000 ಕೋಟಿ 30,000 ಆಗ್ಬಿಡುತ್ತೆ. ಹೌದೌದು. ಓಕೆ. ಸೊ ನೆಕ್ಸ್ಟ್ ಫ್ಯೂಚರ್ ಹೋಗ್ತಾ ಹೋಗ್ತಾ ಡೈಲಿ 3,000 ಕೋಟಿ ಬರುತ್ತೆ ಸಿಸ್ಟಮ್ ಒಳಗಡೆ. ಯಾಕೆಂದ್ರೆ ಪಾರ್ಟಿಸಿಪೇಷನ್ ಆಗ್ತಾ ಇದೆ. ರೂರಲ್ ಇಂಡಿಯಾ ಬರ್ತಿದ್ದಾರೆ, ಸ್ಮಾಲ್ ದುಡ್ಡು ಬರ್ತಿದೆ. 1,000, 2,000, 5,000, 10,000. ಸೊ ಇವಾಗ ಈಗ ಲಾಸ್ಟ್ 6 ಮಂತಲ್ಲಿ 2 ಲಕ್ಷ ಕೋಟಿ ಇದು ಫಾರಿನ್ ಇನ್ವೆಸ್ಟರ್ಸ್ ದುಡ್ಡು ಹೋಯ್ತು ಅಂತ ಹೇಳೋದಕ್ಕೆ ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ ಅಂತೀರಿ? ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಆಯ್ತಲ್ಲ, ಒಂದು ವರ್ಷಕ್ಕೆ 2.5 ಲಕ್ಷ ಕೋಟಿ ಬರುತ್ತಲ್ಲ. ಈ 26,000 ಕೋಟಿ ತಿಂಗಳಿಗೆ ಬರ್ತಿರೋದು 30,000 ರೌಂಡ್ ಫಿಗರ್ ಅನ್ಕೊಳ್ಳಿ. ವರ್ಷಕ್ಕೆ ಎಷ್ಟಾಯ್ತು? 3 ಲಕ್ಷ, 3.5 ಲಕ್ಷ ಕೋಟಿ. 10 ವರ್ಷಕ್ಕೆ 35 ಲಕ್ಷ ಕೋಟಿ ಆಯಿತು. SIP ಬುಕ್ಕಲ್ಲೇ ಇನ್ನು ನೆಕ್ಸ್ಟ್ 20 ವರ್ಷದಲ್ಲಿ ನೀವು ಎಷ್ಟು ಮ್ಯೂಚುವಲ್ ಫಂಡ್ ವ್ಯಾಲ್ಯೂ ಇದೆ ಅಷ್ಟಾಗತ್ತೆ ರೀ. ಅರ್ಥ ಆಯ್ತಾ ಇಲ್ಲ ನಿಮಗೆ? ಈಗ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಒಂದು 60 ಲಕ್ಷ ಕೋಟಿ ಇದೆಯಾ? ಈಗ ತಿಂಗಳಿಗೆ 30,000 ಕೋಟಿ ಕೊಟ್ಟರೆ 60 ಲಕ್ಷ ಕೋಟಿ ಬರೋಕ್ಕೆ ಎಷ್ಟು ತಿಂಗಳು ಬೇಕು? 200 ತಿಂಗಳು ಬೇಕು. ಕರೆಕ್ಟಾ? 30,000, 3 ಲಕ್ಷ, 30 ಲಕ್ಷ, 100, 60 ಲಕ್ಷ, 200 ತಿಂಗಳು. 200 ತಿಂಗಳು ಅಂದರೆ ಎಷ್ಟು ವರ್ಷ? 16 ವರ್ಷ. ಇನ್ನು 16 ವರ್ಷಕ್ಕೆ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಯಲ್ಲಿ ಏನು ವೆಲ್ತ್ ಇದೆಯೋ ಅಷ್ಟು ವೆಲ್ತ್ SIP ಮೂಲಕ ಬರುತ್ತೆ. ಮತ್ತು ಇಲ್ಲಿರೋ ವೆಲ್ತ್ ಎಷ್ಟೋಗುತ್ತೆ ನೆಕ್ಸ್ಟ್ 16 ವರ್ಷಕ್ಕೆ? ಸೊ ಪ್ಯಾನಿಕ್ಗೆ ಏನು ಆಸ್ಪದವೇ ಇಲ್ಲ ಅಂತ ಹೇಳ್ತಾರೆ. ಆಸ್ಪದವೇ ಇಲ್ಲ. ಯಾರು ಹೆದರ್ಕೊಳ್ಳೋರು ಬರಬೇಡಿ ಈಕ್ವಿಟಿ ಮಾರ್ಕೆಟ್ಸ್ಗೆ. ನನ್ನ ಕೇಳಿದ್ರೆ ಭಯ ಇರೋರು ತುಂಬ ಭಯ ಇರೋರು FD ಇಡಿ, ಭಯ ಕಡಿಮೆ ಇರೋರು ಬಂಗಾರದಲ್ಲಿ ಇಡಿ. ಓಕೆನಾ? ಸ್ವಲ್ಪ ಭಯ ಇರೋರು SIP ಇಡಿ. ನನಗೆ ಓಕೆ ಅಪ್ಪ, ನಾನು 5 ವರ್ಷ 10 ವರ್ಷ ಟ್ರಾವೆಲ್ ಮಾಡ್ತಾನೆ, ಈಕ್ವಿಟಿ ಮಾರ್ಕೆಟಲ್ಲಿ ಹಣ ಹೂಡಿಕೆ ಮಾಡಿ. ಅಮೆರಿಕಾ, ಚೈನಾ ಅಂತ ದೇಶಗಳು ಇವತ್ತು ಅಲ್ಲಿಗೆ ಹೋಗಿರೋದು ಬರೀ ಈಕ್ವಿಟಿ ಮಾರ್ಕೆಟಲ್ಲಿ ಹೂಡಿಕೆ ಮಾಡಿ. ಇವತ್ತು ಯಾರು ಶ್ರೀಮಂತರಾಗಬೇಕಾದ್ರೆ ಈಕ್ವಿಟಿ ಮಾರ್ಕೆಟಲ್ಲೇ ನೀವು ಹಣ ಹಾಕಬೇಕು. ನೀವು 100% ಬಂಗಾರ ಹಾಕಿದ್ರು ನೀವು ದಡ್ರೆ, ಬಿಕಾಸ್ ನಿಮ್ಗೆ ಆ ಗ್ರೋತ್ ಬರೋದಿಲ್ಲ. ಸೊ ಬಂಗಾರ ಮತ್ತು ಸ್ಟಾಕ್ ಎಷ್ಟು ಪರ್ಸೆಂಟೇಜ್ ಇರಬೇಕು ಅಂತ ಹೇಳ್ತೀರಾ? ನಾನು ಹೇಳಿದ್ನಲ್ಲ ಅವಾಗಲೇ ಮಾತಾಡಿದ್ದು. 10% ಬಂಗಾರ, 5% ಬಂಗಾರ, 5% ಸಿಲ್ವರ್ ಹಾಕಿ, 10% ಕ್ರಿಪ್ಟೋ ಹಾಕಿ ಬೇಕಾದ್ರೆ. ಸೊ ಮಿಕ್ಕಿದ್ದು ಈಕ್ವಿಟಿಗೆ ಹಾಕಿ ಅಂತ ಹೇಳ್ತೀವಿ. ಆರಾಮಾಗಿ ಈಕ್ವಿಟಿ ಹಾಕಿ. ಸೊ 70 to 80% ಈಕ್ವಿಟಿಲಿ ಹಾಕಬೇಕು. ನಮ್ಮದು ಒಂದು ನಂಬರ್ ಇತ್ತು ಒಂದು ಕಾಲದಲ್ಲಿ, 100 ಮೈನಸ್ ಯುವರ್ ಏಜ್ ಶುಡ್ ಬಿ ಈಕ್ವಿಟಿ ಎಕ್ಸ್ಪೋಜರ್ ಅಂತ. ನಿಮಗೆ 30 ವರ್ಷ ವಯಸ್ಸಾಗಿದೆ ಅಂತ ಇಟ್ಕೊಳ್ಳಿ, 70% ಈಕ್ವಿಟಿಲಿ ಇಡಿ ಅಂತಾರೆ. ಯಾಕಂದರೆ ಈಕ್ವಿಟಿನೇ ಕೊಡೋದು ಲಾಂಗ್ ಟರ್ಮ್ ವೆಲ್ತ್. ಅದು ಕೊಡೋಷ್ಟು ಯಾರೂ ಕೊಡೋಲ್ಲ. ಯಾಕಂದರೆ ನಾನು ಯಾವಾಗಲೂ ಇದೇ ಹೇಳೋದು, ನೀವು ಬಂಗಾರ ಪ್ರೈಸ್ನ ಮೇಲೆ
ತಳ್ಳೋದಕ್ಕೆ ಯಾರು ಕೆಲಸ ಮಾಡ್ತಾಯಿಲ್ಲ. ಒಂದು ಕಂಪನಿ, ಈಗ ಅಪೋಲೋ ಆಸ್ಪತ್ರೆ, ಅದಕ್ಕೊಂದು ಮ್ಯಾನೇಜ್ಮೆಂಟ್ ಇದೆ, ಆ ಹಾಸ್ಪಿಟಲ್ ನಡ್ಸೋಕೆ ಒಂದಷ್ಟು ಜನ ಇದ್ದಾರೆ, ಅವ್ರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಸೊ ಕಂಪನಿ ಗ್ರೋತ್ ಆಗುತ್ತೆ, ಗ್ರೋತ್ ಆಗಲೇಬೇಕು. ಬಟ್ ಅದೇ ಥರ ಬಂಗಾರ ಪ್ರೈಸ್ ಇಂಪ್ರೂವ್ ಮಾಡೋಕ್ಕೆಲ್ಲ ಕೆಲಸ ಮಾಡ್ತಿದ್ದಾರಾ? ನಿಮ್ಮ ಸೈಟ್ ವ್ಯಾಲ್ಯೂ, ನೀವೊಂದು ಮನೇಲಿ ಇದ್ದೀರಾ, ಆ ಮನೆ ಓನರು ಆ ಮನೆ ಬೆಲೆ ನಿಂಗೆ ಅವನವ್ರು ಕೆಲಸ ಮಾಡ್ತಿದ್ದಾನೆ ಇಲ್ಲ ಅಂದರೆ ಓವರ್ ಆಲ್ ಮಾರ್ಕೆಟ್ ಬೆಳಿಬೇಕು ಅದಕ್ಕೆ. ಬಟ್ ಈಕ್ವಿಟಿ ಮಾರ್ಕೆಟ್ ಹಂಗಲ್ಲ, ಗುಡ್ ಮ್ಯಾನೇಜ್ಮೆಂಟ್ ಇದೆ, ಕಂಪ್ನಿ ನೆಟ್ಬಿಡ್ತಾರೆ ಅವರು. ಕರೆಕ್ಟ್, ಅದು ಫೌಂಡೇಶನ್ನು. ಹಾಗಾಗಿ ಈ ಒಂದು ಟರ್ಬುಲೆನ್ಸ್ ಅನ್ನೋದು ಸಾಧಾರಣವಾಗಿ 5 ವರ್ಷಕ್ಕೊಂದ್ಸರಿ ಬಂದೇ ಬರುತ್ತೆ. ಈ ಕೋವಿಡ್ ಬಂತು, ಓಕೆ, ಇವಾಗ ಇರಾನ್ ಮತ್ತು US ವಾರ್ ಬಂತು, ಇದು ಇನ್ನು 5 ವರ್ಷಕ್ಕೆ ಇನ್ನೇನೋ ಬರುತ್ತೆ. ಇವೆಲ್ಲ ಏನಂದರೆ ರೀಸ್ಟ್ರಕ್ಚರಿಂಗ್ ಮೂಮೆಂಟ್ಸ್ ಅಂತ ಕರಿತೀವಿ. ಓಕೆ, ಇಂಥ ಟೈಮಲ್ಲೇ ರಿಚ್ ಪೀಪಲ್ ಇನ್ನೂ ಜಾಸ್ತಿ ದುಡ್ಡು ಮಾಡ್ತಾರೆ, ಅವ್ರ ಅಕ್ಯುಮುಲೇಷನ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅದನ್ನು ಬೇರೆಯವರು ಅರ್ಥ ಮಾಡ್ಕೋಬೇಕು. ದಿಸ್ ಈಸ್ ಜಸ್ಟ್ ಎ ಶಾರ್ಟ್ ಟರ್ಮ್. ಈ ಕಳೆದ 30 ತಿಂಗಳಲ್ಲಿ ಮಾರ್ಕೆಟ್ ಏನೂ ಕೊಟ್ಟಿಲ್ಲ, ಅಯ್ಯೋ FD ಹಾಕಿದ್ರೆ ಸರಿ ಚೆನ್ನಾಗಿತ್ತೆ ಅಂತ. ಅದಕ್ಕೆ ಅದು ವರ್ಷ 30% ಕೊಟ್ಟಾಗ 5 ವರ್ಷದ FD ದುಡ್ಡು ಒಂದೇ ವರ್ಷದಲ್ಲಿ ಕೊಡ್ತಲ್ಲ ಮಾರ್ಕೆಟ್. ಆವಾಗ ಮಾರ್ಕೆಟ್ ಈಸ್ ಆಲ್ವೇಸ್ ಟ್ರೂ, ಮಾರ್ಕೆಟ್ ಈಸ್ ರಿಯಲ್. ಆ ಮಾರ್ಕೆಟ್ನ ಅರ್ಥ ಮಾಡ್ಕೊಳ್ಳೋನು ಉದ್ಧಾರ ಆಗ್ತಾನೆ. ಭಾಳ ಅದ್ಭುತವಾಗಿ ಹೇಳಿದಿರಿ. ಯಾಕೆ ರಿಚ್ ಪೀಪಲ್ ಮತ್ತು ಸ್ಮಾರ್ಟ್ ಇನ್ವೆಸ್ಟರ್ಸು ಮಾರ್ಕೆಟೇ ಡೌನ್ ಟ್ರೆಂಡಲ್ಲಿದ್ದಾಗ ಇನ್ವೆಸ್ಟ್ ಮಾಡ್ತಾರೆ. ಸೊ ಅದರಿಂದ ಈಕ್ವಿಟಿ ಯಾಕೆ ಇಂಪ್ರೂವ್ ಆಗುತ್ತೆ ಮತ್ತು ಕಂಪನಿಗಳು ಡೆವಲಪ್ ಆದಾಗ ಈಕ್ವಿಟಿ ಇಂಪ್ರೂವ್ ಆಗುತ್ತೆ, ಅದರ ಪ್ರಾಫಿಟ್ ಇನ್ವೆಸ್ಟರ್ಸ್ಗೆ ಸಿಗುತ್ತೆ. ಸೊ ಹಾಗಾಗಿ ಮಾರ್ಕೆಟೇ ಟರ್ಬುಲೆನ್ಸ್ಗೆ ಪ್ಯಾನಿಕ್ ಆಗಬೇಕಾದಾಗತ್ತೆ ಇಲ್ಲ ಅನ್ನುವಂತಹ ಒಂದು ಒಳ್ಳೆಯ ಸಲಹೆಯನ್ನು ಕೊಟ್ಟಿದ್ದೀರಾ. ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.